ನನ್ನ ಮಗಳಿಗೆ ಮದುವೆ ಮಾಡಿಸಲು ಕೂಡಿಟ್ಟ ಹಣದೊಂದಿಗೆ ದುಬೈನಿಂದ ಭಾರತಕ್ಕೆ ಬಂದಿಳಿದೆ. ಬರುವಾಗ ವಿಮಾನ ನಿಲ್ದಾಣದ ಹೊರಗೆ ನಾನೊಬ್ಬ ವೃದ್ಧ ಮಹಿಳೆಯನ್ನು ಭೇಟಿಯಾದೆ. ಅವರು ನನ್ನ ಕಾಲಿಗೆ ಬಿದ್ದು, ನನ್ನ ಮಗ ತನ್ನ ವೃದ್ಧ ತಂದೆಯನ್ನು ಕೊಂದಿದ್ದಾನೆ ಅಂತ ಹೇಳಿದರು. ಅವನ ಅಂತ್ಯಕ್ರಿಯೆಗೆ ನನ್ನ ಬಳಿ ದುಡ್ಡಿಲ್ಲ, ದಯವಿಟ್ಟು ಸಹಾಯ ಮಾಡುವಂತ ಹೇಳಿದರು. ಅದರ ಪ್ರತಿಯಾಗಿ ನೀವು ಏನು ಹೇಳಿದರೂ ಮಾಡಲು ನಾನು ಸಿದ್ಧ. ಇದನ್ನು ಕೇಳಿ ನಾನು ಅವರಿಗೆ ಸ್ವಲ್ಪ ದುಡ್ಡನ್ನು ನೀಡಿ ಅವರನ್ನು ಕಳುಹಿಸಿದೆ. ಇದು ಹಣ ಮಾಡೋ ಹೊಸ ಮಾರ್ಗ ಎಂದು ಭಾವಿಸಿ ನಾನು ಅವರನ್ನು ಹಿಂಬಾಲಿಸಿ ಅವರ ಮನೆಗೆ ಹೋದೆ. ಆಗ ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ನಾನು 8 ವರ್ಷಗಳ ನಂತರ ಭಾರತಕ್ಕೆ ವಾಪಸ್ಸಾಗಿದ್ದೆ. ನನ್ನ ಮಗಳ ಮದುವೆಗೆ ಹಣ ಸಂಗ್ರಹಿಸಲು ನಾನು 8 ವರ್ಷಗಳ ಕಾಲ ತುಂಬ ಶ್ರಮಿಸಿದ್ದೆ. ನನಗೆ ಒಬ್ಬ ಮಗಳು ಮತ್ತು ಒಬ್ಬ ಮಗನಿದ್ದ. ನನ್ನ ಮಗನ ಬಗ್ಗೆ ನನಗೆ ಅಷ್ಟೇನು ಚಿಂತೆ ಇರಲಿಲ್ಲ. ಆದರೆ ನನ್ನ ಮಗಳ ಮದುವೆಯನ್ನು ಒಂದು ಒಳ್ಳೆಯ ಕುಟುಂಬದ ಹುಡುಗನ ಜೊತೆಗೆ ನಿಶ್ಚಯಿಸಬೇಕೆಂದು ನಾನು ಬಯಸಿದ್ದೆ. ನನ್ನ ಹೆಂಡತಿಗೆ ಮಗಳು ನಿಶಾಳನ್ನು ಒಂದು ಒಳ್ಳೆಯ ಶ್ರೀಮಂತ ಕುಟುಂಬದ ವರನೊಂದಿಗೆ ಮದುವೆ ಮಾಡಬೇಕೆಂದು ಹೇಳಿದ್ದೆ. ಆಗ ನನ್ನ ಹೆಂಡತಿ ಹೇಳಿದ್ದಳು, ನಿನಗೆ ಏನಾಗಿದೆ ಅಜಯ್? ಶ್ರೀಮಂತರಿಗೆ ಎಷ್ಟು ಬೇಡಿಕೆಗಳಿರುತ್ತವೆ ಗೊತ್ತಾ? ಅವರ ಇಚ್ಛೆಯಂತೆ ವರದಕ್ಷಿಣೆ ಕೊಡಬೇಕು. ಕಡಿಮೆ ಬೆಲೆಯ ಪೀಠೋಪಕರಣಗಳು, ಸಾಧಾರಣ ಬಟ್ಟೆಗಳು, ಕಡಿಮೆ ಬೆಲೆಯ ವಸ್ತುಗಳು, ಅದು ಯಾವುದನ್ನು ಅವರು ಸ್ವೀಕರಿಸೋದಿಲ್ಲ. ಅವರು ದುಬಾರಿ ವಸ್ತುಗಳನ್ನೇ ಬಯಸ್ತಾರೆ. ನಾವು ಮಧ್ಯಮ ವರ್ಗದವರು. ನಮಗೆ ಹೊಂದಿಕೊಳ್ಳಲು ಸಾಧ್ಯವಿರುವಂಥ ಜನರ ಸಂಬಂಧವನ್ನು ಹುಡುಕುತ್ತೇನೆ. ನಾನು ಬೇಡ ಅಂತ ಹೇಳಿದೆ. ನನ್ನ ಮಗಳು ನನಗೆ ರಾಜಕುಮಾರಿ ಇದ್ದಂತೆ. ನಾನವಳನ್ನು ರಾಜಕುಮಾರಿಯಂತೆ ಮದುವೆ ಮಾಡಿಸುತ್ತೇನೆ. ಅದಕ್ಕಾಗಿ ನಾನು ಈ ಪರದೇಶದಲ್ಲಿ ಕಷ್ಟಪಡುತ್ತಿದ್ದೇನೆ ಅಂತ ಹೇಳಿದೆ. ಅನೇಕ ಬಾರಿ ನನ್ನ ಹೆಂಡತಿ ಫೋನ್ನಲ್ಲಿ ಅಳುತ್ತಿದ್ದಳು. ನಮ್ಮ ಪರಿಸ್ಥಿತಿಯಿಂದ ಬೇಸತ್ತಿದ್ದಳು. ಅವಳು ಅಜಯ್ ಹಿಂತಿರುಗಿ ಬಾ ಅಂತ ಹೇಳುತ್ತಿದ್ದಳು. ನೀನಿಲ್ಲದೆ ಜೀವನ ತುಂಬ ಕಷ್ಟ. ಏನು ಮಾಡಬೇಕು ಅಂತ, ಏನು ಮಾಡಬಾರ್ದು ಅಂತ ನನಗೆ ಅರ್ಥವಾಗ್ತಿಲ್ಲ. ವಾಸ್ತವವಾಗಿ ನನ್ನ ಹೆಂಡತಿ ಸೀಮಾ ತುಂಬ ಸರಳ ಸ್ವಭಾವದವಳು. ಅವಳು ಹಳ್ಳಿಯಲ್ಲಿ ವಾಸಿಸುತ್ತಿದ್ದಳು. ನಾನು ನನ್ನ ತಾಯಿಯೊಂದಿಗೆ ನಗರದಲ್ಲಿ ವಾಸಿಸುತ್ತಿದ್ದೆ. ನನ್ನ ತಾಯಿ ಅವರ ಸ್ನೇಹಿತೆಯ ಮಗಳು ಸೀಮಾಳನ್ನು ತುಂಬ ಇಷ್ಟಪಟ್ಟರು. ಅದಕ್ಕಾಗಿ ನಾನು ಕೂಡ ಆಕ್ಷೇಪಿಸಿರಲಿಲ್ಲ. ಮದುವೆಯ ನಂತರ ನಾನು ಸೀಮಾಳನ್ನು ನಗರಕ್ಕೆ ಕರೆತಂದಾಗ ಅವಳು ತುಂಬ ಹೆದರುತ್ತಿದ್ದಳು. ಅವಳು ಬಾಗಿಲ ಬಳಿ ಹೋಗುತ್ತಿರಲಿಲ್ಲ. ನನಗೆ ಅದು ಇಷ್ಟವಿಲ್ಲ ಅಂತ ಅವಳು ಹೇಳುತ್ತಿದ್ದಳು. ನನ್ನ ತಾಯಿ ಅವಳಿಗೆ ಅಕ್ಕಪಕ್ಕದ ಮನೆಯವರೊಂದಿಗೆ ಬೆರೆಯುವಂತೆ ಬಹಳಷ್ಟು ಹೇಳುತ್ತಿದ್ದರು. ಆದರೆ ಅವಳು ಮನೆಯೊಳಗೆ ಮಾತ್ರ ಇರುತ್ತಿದ್ದಳು. ಅವಳು ತುಂಬ ಪ್ರತಿಭಾನ್ವಿತಳು. ಅವಳು ತನ್ನ ಕೌಶಲ್ಯದಿಂದ ಇಡೀ ಮನೆಯನ್ನು ಅಲಂಕರಿಸಿದ್ದಳು. ಅವಳು ವಾಷಿಂಗ್ ಮೆಷಿನ್ ಮೇಲೆ ಕವರ್ ಕೂಡ ಹಾಕಿದ್ದಳು. ಅದರ ಮೇಲೂ ಕಸೂತಿ ಇತ್ತು. ಓವನ್ ಮೇಲೆಯೂ ಒಂದು ಕವರ್ ಇತ್ತು. ಸೀಮಾ ನನ್ನ ಮನೆಯನ್ನು ಸ್ವರ್ಗವನ್ನಾಗಿ ಮಾಡಿದಂತೆ ನನಗೆ ಅನ್ನಿಸ್ತಿತ್ತು. ಅವಳಿಗೆ ಒಂದೇ ಒಂದು ಸಮಸ್ಯೆ ಇತ್ತು. ಮನೆಯಿಂದ ಹೊರಗೆ ಹೋಗಲು ಅವಳು ತುಂಬ ಹೆದರುತ್ತಿದ್ದಳು. ಅವಳಿಗೆ ದಾರಿ ತಿಳಿಯುತ್ತಿರಲಿಲ್ಲ. ನಾನು ಅನೇಕ ಬಾರಿ ಅವಳನ್ನು ನನ್ನ ಬೈಕ್ನಲ್ಲಿ ಕರೆದುಕೊಂಡು ಹೋಗ್ತಿದ್ದೆ. ನಾನು ಅವಳಿಗೆ ವಿವರಿಸ್ತಿದ್ದೆ. ಮುಖ್ಯ ರಸ್ತೆಯಲ್ಲಿ ಕೆಲವು ಲೈನ್ಗಳ ನಂತರ ಒಂದು ಸಣ್ಣ ಮಾರುಕಟ್ಟೆ ಇದೆ. ಅಲ್ಲಿ ಬಹಳಷ್ಟು ಆಹಾರ ಪದಾರ್ಥಗಳು ಲಭ್ಯವಿದೆ. ನೀನು ನನ್ನ ತಾಯಿಯೊಂದಿಗೆ ಬಂದು ಸಾಮಗ್ರಿ ಖರೀದಿಸಬೇಕು ಅಂತ ಹೇಳಿಕೊಟ್ಟಿದ್ದೆ. ಇಲ್ಲವಾದರೆ ನಾನು ಕೆಲಸಕ್ಕೆ ಹೋಗಿ ಪ್ರತಿದಿನ ಆಫೀಸಿನಿಂದ ವಾಪಸ್ ಬಂದ ನಂತರ ಮನೆಯ ವಸ್ತುಗಳನ್ನು ತರಬೇಕು. ಇದೆಲ್ಲ ನೀನೇ ಮಾಡಿದರೆ ನನ್ನ ಸಮಸ್ಯೆಯು ಪರಿಹಾರವಾಗುತ್ತದೆ. ಆದರೆ ನಾನವಳನ್ನು ನಿರ್ಜನ ಕಾಡಿನಲ್ಲಿ ಬಿಡುತ್ತಿದ್ದೇನೆ ಎಂಬಂತೆ ಅವಳು ಹೆದರುತ್ತಿದ್ದಳು. ಅವಳು ಹೇಳುತ್ತಿದ್ದಳು, ನನಗೆ ನಿಮ್ಮ ರೀತಿ ನೆನಪು ಇರೋದಿಲ್ಲ. ಒಂದು ವೇಳೆ ನಾನು ದಾರಿ ತಪ್ಪಿದರೆ ನೀವು ನಿಮ್ಮ ಜೀವನದುದ್ದಕ್ಕೂ ನನ್ನನ್ನು ಹುಡುಕುತ್ತಲೇ ಇರ್ತೀರಾ ಎಂದಿದ್ದಳು. ಆಗ ನಾನು ಅವಳ ಇಂತಹ ಮೂರ್ಖತನವನ್ನು ನೋಡಿ ನಗಲು ಪ್ರಾರಂಭಿಸಿದ್ದೆ. ಅವಳು ತುಂಬ ಒಳ್ಳೆಯವಳು. ನನ್ನ ತಾಯಿ ಮತ್ತು ಸೀಮಾ ಚೆನ್ನಾಗಿ ಹೊಂದಿಕೊಂಡಿದ್ದು ನನಗೆ ಖುಷಿ ನೀಡಿತು. ಅತ್ತೆ ಸೊಸೆಯನ್ನು ಸೊಸೆಯಂತೆ ಅಲ್ಲ, ಮಗಳಂತೆ ನೋಡಿಕೊಂಡಾಗ ಮಾತ್ರ ಮನೆ ಸ್ವರ್ಗವಾಗುತ್ತದೆ. ನನ್ನ ತಾಯಿಯೂ ಹಾಗೆ ಮಾಡಿದ್ದರು. ಅವರು ಸೀಮಾಳನ್ನು ಹೃದಯಕ್ಕೆ ಹತ್ತಿರವಾಗಿ ಇಟ್ಟುಕೊಂಡಿದ್ದರು. ದೇವರು ನನಗೆ ಮೊದಲು ಮಗಳನ್ನು ಕೊಟ್ಟಿದ್ದನು. ನಾನು ಅವಳ ಹಣೆಗೆ ಮುತ್ತಿಟ್ಟು ಅವಳನ್ನು ಅಪ್ಪಿಕೊಂಡೆ. ಮೊದಲಿನಿಂದಲೂ ನನಗೆ ಹೆಣ್ಣು ಮಗುವಾಗಬೇಕೆಂಬ ಆಸೆ ಇತ್ತು. ನನಗೆ ಫ್ರಾಕ್ ಧರಿಸಿ ಚಿಟ್ಟೆಗಳಂತೆ ಆ ಕಡೆ ಈ ಕಡೆ ಓಡಿ ಆಡೋ ಪುಟ್ಟ ಮಕ್ಕಳೆಂದರೆ ತುಂಬ ಇಷ್ಟ. ಅವಳು ನನ್ನ ಆತ್ಮದ ಒಂದು ಭಾಗವಾಗಿದ್ದಳು. ನಾನು ನನ್ನ ಮಗಳಿಗೆ ನಿಶಾ ಎಂದು ಹೆಸರಿಟ್ಟಿದ್ದೆ. ಆರಂಭದಲ್ಲಿ ನಿಶಾ ಇಡೀ ರಾತ್ರಿ ಮಲಗುತ್ತಿರಲಿಲ್ಲ. ಆಗ ಸೀಮಾ ಅಸಮಾಧಾನಗೊಳ್ಳುತ್ತಿದ್ದಳು. ಕೆಲವೊಮ್ಮೆ ಅವಳು ಅಳಲು ಪ್ರಾರಂಭಿಸ್ತಿದ್ಲು. ಆದ್ದರಿಂದ ನಾನು ನಿಶಾಳನ್ನು ಅವಳ ಮಡಿಲಿಂದ ಎತ್ತಿ ಹೇಳುತ್ತಿದ್ದೆ, ನೀನು ಮಲಗು, ನಾನು ಮಗುವನ್ನು ನೋಡಿಕೊಳ್ಳುತ್ತೇನೆ. ಅದಕ್ಕವಳು, ಬೇಡ, ನೀವು ಮಲಗಿ, ಬೆಳಿಗ್ಗೆ ಆಫೀಸಿಗೆ ಹೋಗೋಕೆ ಇದೆಯಲ್ವಾ ಎಂದು ಹೇಳುತ್ತಿದ್ದಳು. ಆಗ ನಾನು ಹೇಳ್ತಿದ್ದೆ, ಪರವಾಗಿಲ್ಲ, ನೀನು ವಿಶ್ರಾಂತಿ ತೆಗೆದುಕೋ. ಅವಳು ಮಲಗಿ ನಿಶಾಳನ್ನು ನೋಡಲಾರಂಭಿಸಿದಳು. ಜೊತೆಗೆ ನನ್ನನ್ನು ದಿಟ್ಟಿಸಿ ನೋಡುತ್ತಿದ್ದಳು.
ಜನರು ತಮ್ಮ ಸಂತಾನವನ್ನು ಯಾಕೆ ಇಷ್ಟೊಂದು ಪ್ರೀತಿಸುತ್ತಾರೆಂದು ನನಗೆ ತಿಳಿದಿಲ್ಲ. ನನಗೆ ಅವಳನ್ನು ನೋಡಬೇಕೆಂದು ಅನ್ನಿಸ್ತಿತ್ತು. ಅವಳನ್ನು ತಬ್ಬಿಕೊಳ್ಳಬೇಕೆಂಬ ಆಸೆಯಾಗುತ್ತಿತ್ತು. ಅದು ನನಗೆ ತುಂಬ ಸಮಾಧಾನ ನೀಡುತ್ತಿತ್ತು. ಒಬ್ಬ ವ್ಯಕ್ತಿ ತನ್ನ ಮಕ್ಕಳ ಕಾರಣಕ್ಕಾಗಿ ತನ್ನ ಮಡದಿಯನ್ನು ಪ್ರೀತಿಸ್ತಾನೆ. ಪ್ರೀತಿಯ ಕಾರಣದಿಂದಾಗಿ ಸೀಮಾ ಬೇಗನೆ ಗರ್ಭಿಣಿಯಾದಳು. ನಿಶಾಳಿಗೆ ಇನ್ನೂ ವರ್ಷ ಪೂರ್ತಿಯಾಗಿರಲಿಲ್ಲ. ಸೀಮಾ ಮನೆಗೆ ಬಂದ ಕೂಡಲೇ ಅಳಲು ಪ್ರಾರಂಭಿಸಿದಳು. ಆಗ ನನ್ನ ತಾಯಿ ಬೇಸರದಿಂದ ಏನಾಯಿತು ಅಂತ ಕೇಳಿದರು. ನಾನು ಹೇಳಿದೆ, ನೀನು ಮತ್ತೆ ಅಜ್ಜಿ ಆಗ್ತಿದ್ಯಾ ಎಂದು. ನನ್ನ ತಾಯಿ ಸೀಮಾಗೆ ಹೇಳಿದರು, ಮಗಳೇ, ಇದು ಸಂತೋಷದ ವಿಷಯ ತಾನೆ. ಆಗ ಸೀಮಾ, ನಾನು ಇದನ್ನು ನಿಭಾಯಿಸಲು ಸಾಧ್ಯವಿಲ್ಲ ಅಂತ ಹೇಳಿದಳು. ನಾನು ಇನ್ನೊಂದು ಮಗುವನ್ನು ಹೇಗೆ ನಿಭಾಯಿಸಲಿ? ನನ್ನ ತಾಯಿ ಅವಳಿಗೆ ಮನವರಿಕೆ ಮಾಡಿ ತುಂಬ ಸಪೋರ್ಟ್ ಮಾಡಿದ್ದರು. ಆದರೆ ನನ್ನ ಮಗ 2 ವರ್ಷದವನಿದ್ದಾಗ ನನ್ನ ತಾಯಿ ನಿಧನರಾದರು. ಇದಾದ ನಂತರ ನನ್ನ ಜೀವನದಲ್ಲಿ ಹೊಸ ಪರೀಕ್ಷೆ ಪ್ರಾರಂಭವಾಯಿತು. ಸೀಮಾ ತುಂಬ ಅಳುತ್ತಿದ್ದಳು. ಸಾಮಾನ್ಯವಾಗಿ ತಾಯಿ ತೀರಿಕೊಂಡಾಗ ನನ್ನನ್ನು ಅವಳು ಸಂತೈಸಬೇಕಾಗಿತ್ತು. ಆದರೆ ಇಲ್ಲಿ ಇದಕ್ಕೆ ವಿರುದ್ಧವಾಗಿತ್ತು. ನಾನೇ ಅವಳನ್ನು ಸಂತೈಸಬೇಕಾಗಿ ಬಂತು. ಯಾಕಂದರೆ ಅವಳು ನನ್ನ ತಾಯಿಯನ್ನು ತುಂಬ ಪ್ರೀತಿಸುತ್ತಿದ್ದಳು. ನನ್ನ ತಾಯಿ ತೀರಿಕೊಂಡಾಗ ನನಗೆ ಕಷ್ಟಗಳು ಹೆಚ್ಚಾದವು. ಮೊದಲು ನನ್ನ ತಾಯಿಯ ಮರಣದ ಆಘಾತ ಮತ್ತು ನಂತರ ಕೆಲವು ದಿನಗಳ ನಂತರ ನಾನು ನನ್ನ ಕೆಲಸವನ್ನು ಕಳೆದುಕೊಂಡೆ. ನಾನು ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡೆ. ನಮಗೆ 2 ಮಕ್ಕಳ ಆರೈಕೆ ಮಾಡಬೇಕಾಗಿತ್ತು. ನಂತರ ನಾನು ರಿಕ್ಷಾದಲ್ಲಿ ದುಡಿಯಲು ಪ್ರಾರಂಭಿಸಿದೆ. ನಾನು ರಾತ್ರಿ 1 ಗಂಟೆಗೆ ಹಿಂತಿರುಗುತ್ತಿದ್ದೆ. ಮಕ್ಕಳ ಹಾಲು ಮುಗಿಯುತ್ತಿತ್ತು ಮತ್ತು ಕೆಲವೊಮ್ಮೆ ತಿನ್ನಲು ಏನೂ ಇರುತ್ತಿರಲಿಲ್ಲ. ಸೀಮಾ 2 ರೊಟ್ಟಿ ಮತ್ತು ತರಕಾರಿ ಪಲ್ಯ ಮಾಡಿ ನನಗಾಗಿ ಇಡುತ್ತಿದ್ದಳು. ನಾನು ಅವಳನ್ನು ತಿಂದಿದ್ಯಾ ಅಂತ ಕೇಳಿದಾಗ ಅವಳು ಹೌದು, ನಾನು ತಿಂದಿದ್ದೇನೆ ಅಂತ ಹೇಳುತ್ತಿದ್ದಳು. ಆದರೆ ಅವಳ ಒಣಗಿದ ತುಟಿಗಳು ಅವಳಿಗೆ ಹಸಿವಾಗಿದೆ ಅಂತ ಹೇಳುತ್ತಿದ್ದವು. ನಾನು ಅವಳಲ್ಲಿ ನನಗೆ ಹಸಿವಿಲ್ಲ, ನಾನು ಹೊರಗಿನಿಂದ ತಿಂದಿದ್ದೇನೆ ಅಂತ ಹೇಳುತ್ತಿದ್ದೆ. ನೀನು ತಿನ್ನು. ನಾವಿಬ್ಬರು ಇದನ್ನೇ ಪರಸ್ಪರ ಮಾಡುತ್ತಿದ್ದೆವು. ಅವಳು ನನ್ನನ್ನು ನೋಡಿಕೊಳ್ಳುತ್ತಿದ್ದಳು ಮತ್ತು ನಾನು ಅವಳನ್ನು ನೋಡಿಕೊಳ್ಳುತ್ತಿದ್ದೆ. ಆದರೆ ಇದು ಪರಿಹಾರವಾಗಿರಲಿಲ್ಲ. ನಾನು ಅವಳನ್ನು ಎಷ್ಟು ದಿನ ಅಂತ ಹಸಿವಿನಿಂದ ಇಡ್ಬೋದು? ನಾನು ಎಷ್ಟು ದಿನ ನನ್ನ ಹಸಿವನ್ನು ಸಹಿಸಬಹುದು? ನಾನು ದುಬೈನಲ್ಲಿ ಕೆಲಸಕ್ಕಾಗಿ ನನ್ನ CV ಕಳುಹಿಸಿದೆ. ಬಹಳ ಬೇಗ ನನಗೆ ಕೆಲಸ ಸಿಕ್ಕಿತು. ಆದರೆ ಸಮಸ್ಯೆ ಏನಂದರೆ ಅದು 8 ವರ್ಷಗಳ ಒಪ್ಪಂದವಾಗಿತ್ತು. 8 ವರ್ಷಗಳ ಮೊದಲು ನಾನು ಹಿಂತಿರುಗಲು ಅವಕಾಶವಿರಲಿಲ್ಲ. ನಾನು ಸೀಮಾಳ ಬಳಿ ಇದನ್ನು ಹೇಳಿದಾಗ ಅವಳು ಆಶ್ಚರ್ಯದಿಂದ ನನ್ನನ್ನು ನೋಡಲಾರಂಭಿಸಿದಳು. ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು. ತಾಯಿ ಕೂಡ ನನ್ನನ್ನು ಬಿಟ್ಟು ಹೋಗಿದ್ದಾರೆ. ಈಗ ನೀವು ಕೂಡ ತುಂಬ ದೂರ ಹೋಗ್ತಿದ್ದೀರಿ ಅಂತ ಹೇಳಿದಳು. ನಾನು 8 ವರ್ಷಗಳನ್ನು ಹೇಗೆ ಕಳೆಯಬೇಕು? ನನಗೆ ಇಲ್ಲಿ ಸರಿಯಾಗಿ ದಾರಿ ತಿಳಿದಿಲ್ಲ. ನಾನೇನು ಮಾಡಲಿ ಅಜಯ್? ನಾನು ಅವಳಿಗೆ ಹೇಳಿದೆ, ಇಲ್ಲಿ ತುಂಬ ಕಷ್ಟವಿದೆ. ನನಗೆ ನಿಮ್ಮನ್ನು ಹಸಿವಿನಲ್ಲಿ ನರಳುವುದನ್ನು ನೋಡಲು ಇಷ್ಟವಿಲ್ಲ ಅಂತ ಹೇಳಿದೆ. ನಾನು 2 ಮಕ್ಕಳನ್ನು ಒಬ್ಬಂಟಿಯಾಗಿ ಹೇಗೆ ನಿರ್ವಹಿಸಲಿ ಅಂತ ಅವಳು ಹೇಳಿದಳು. ನಾನು ಹೇಳಿದೆ, ನೀನೇನು ಚಿಂತೆ ಮಾಡಬೇಡ. ನಾನು ಹೊರಡಲು ಇನ್ನೂ 1 ತಿಂಗಳು ಬಾಕಿ ಇದೆ. ನಾನು ನಿನಗೆ ಎಲ್ಲ ದಾರಿಗಳನ್ನು ಕಲಿಸುತ್ತೇನೆ. ನಾನು ನಿನಗೆ ಬ್ಯಾಂಕ್ ಖಾತೆಯನ್ನು ತೆರೆಯುತ್ತೇನೆ. ನಂತರ ನೀನು ಬ್ಯಾಂಕಿಗೆ ಹೋಗಿ ಹಣ ತೆಗೆದುಕೊಂಡು ಮನೆಯ ಎಲ್ಲ ವಸ್ತುಗಳನ್ನು ತಂದುಬಿಡು. ಮತ್ತು ಯಾವುದೇ ಸಮಸ್ಯೆ ಇರಲ್ಲ. ಅನೇಕ ಮಹಿಳೆಯರು ಇದೇ ರೀತಿ ತಮ್ಮ ಜೀವನವನ್ನು ನಡೆಸ್ತಾರೆ. ಆಗ ಅವಳು ತಲೆ ಅಲ್ಲಾಡಿಸುತ್ತಾ ಅಳುತ್ತಿದ್ದಳು. ಅವಳು ನನ್ನ 2 ಕೈಗಳನ್ನು ಬಿಗಿಯಾಗಿ ಹಿಡಿದಿದ್ದಳು. ನಾನು ಅವಳಿಗೆ ಬಹಳಷ್ಟು ವಿವರಿಸಿದೆ, ಆದರೆ ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ತುಂಬ ಕಷ್ಟಪಟ್ಟು ನಾನು ಅವಳಿಗೆ ದಾರಿಗಳನ್ನು ಕಲಿಸಿದೆ, ಅದು ಕೂಡ ಮನೆಯ ಹತ್ತಿರ ಇರುವ ರಸ್ತೆಗಳನ್ನು. ಇದರಿಂದ ಅವಳಿಗೆ ಬೇಕಾದ ವಸ್ತುಗಳನ್ನು ಖರೀದಿಸಬಹುದಿತ್ತು. ನಂತರ ನಾನು ಅವಳ ಬ್ಯಾಂಕ್ ಖಾತೆಯನ್ನು ತೆರೆದೆ. ನಾನು ಹೊರಡಬೇಕಾದ ದಿನ ಅವಳು ತುಂಬ ಅಳುತ್ತಿದ್ದಳು. ನಿಶಾ ಕೂಡ ಅಳುತ್ತಾ ನನ್ನ ಕಡೆಗೆ ಕೈ ಚಾಚುತ್ತಿದ್ದಳು. ಅವಳಿಗೆ 5 ವರ್ಷ ಮತ್ತು ನನ್ನ ಮಗ ಆರವ್ಗೆ 4 ವರ್ಷ. ನಾನು ಎಲ್ಲೋ ದೂರದ ಸ್ಥಳಕ್ಕೆ ಹೋಗುತ್ತಿದ್ದೇನೆ ಎಂದು ನಿಶಾ ಸ್ವಲ್ಪ ಅರ್ಥ ಮಾಡಿಕೊಂಡಿದ್ದಳು. ನನ್ನ ಹೆಂಡತಿ ಮತ್ತು ಮಕ್ಕಳಿಗೆ ನಮ್ಮ ಸಂಪತ್ತಿನ ಬಾಗಿಲುಗಳು ವಿದೇಶದಲ್ಲಿ ಮಾತ್ರ ತೆರೆದಿರಬಹುದು ಎಂದು ಹೇಗೆ ವಿವರಿಸಬೇಕೆಂದು ನನಗೆ ಅರ್ಥವಾಗಲಿಲ್ಲ. ಹೇಗಾದರೂ ನಾನು ಅಳುತ್ತಿದ್ದ ನನ್ನ ಹೆಂಡತಿ ಮತ್ತು ಮಕ್ಕಳನ್ನು ಬಿಟ್ಟು ದುಬೈಗೆ ಹೋದೆ. ನನ್ನ ಕಣ್ಣುಗಳು ಸಹ ಒದ್ದೆಯಾಗಿದ್ದವು. ಸೀಮಾ ನನ್ನ ಬಿಟ್ಟು ಇದ್ದದ್ದೇ ಅಪರೂಪ. ನಾನು ದುಬೈ ತಲುಪಿ 8 ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕಿದ ತಕ್ಷಣ ನನ್ನ ಕೈಗಳು ನಡುಗುತ್ತಿದ್ದವು. ನನ್ನ ಹೃದಯ ಜೋರಾಗಿ ಬಡಿಯುತ್ತಿತ್ತು. 8 ವರ್ಷಗಳ ಕಾಲ ನನ್ನ ಹೆಂಡತಿ ಮತ್ತು ಮಕ್ಕಳ ಮುಖವನ್ನು ನಾನು ನೋಡುವ ಹಾಗಿರಲಿಲ್ಲ. ನಾನು ಕೆಲಸ ಮಾಡುತ್ತಿಲ್ಲ, ಬದಲಾಗಿ ನಾನು ಶಿಕ್ಷೆಯನ್ನು ಅನುಭವಿಸುತ್ತಿದ್ದೆ ಎಂದು ಭಾಸವಾಯಿತು. ಹೇಗಾದರೂ ಮಾಡಿ ನಾನು ಪ್ರತಿದಿನ ಸೀಮಾಗೆ ಕರೆ ಮಾಡುತ್ತಿದ್ದೆ ಮತ್ತು ನನ್ನ ಧ್ವನಿಯನ್ನು ಕೇಳಿ ಅವಳು ಅಳಲು ಪ್ರಾರಂಭಿಸುತ್ತಿದ್ಳು. ನಾನು ನಿಶಾಳೊಂದಿಗೆ ಮಾತನಾಡುತ್ತಿದ್ದೆ. ಕ್ರಮೇಣ ಅವಳ ಅಳು ಕಡಿಮೆಯಾಗಲು ಪ್ರಾರಂಭಿಸಿತು. ಬಹುಶಃ ಅವಳು ವಾಸ್ತವವನ್ನು ಅರಿತು ಹೃದಯವನ್ನು ಮನವೊಲಿಸಿರಬಹುದು.
ನಂತರ ಅವಳು ಹೇಳಿದಳು, ಇಂದು ನಾನು ಮೊದಲ ಬಾರಿಗೆ ಮಾರುಕಟ್ಟೆಯಿಂದ ಸಾಮಗ್ರಿಗಳನ್ನು ತಂದಿದ್ದೇನೆ. ನನಗೆ ತುಂಬ ಭಯವಾಯಿತು. ಏನಾದರೂ ಆಗಿದೆಯಾ ಅಂತ ನಾನು ಕೇಳಿದೆ. ಅವಳು ಹೇಳಿದಳು, ಅಜಯ್, ನಿಮಗೆ ಗೊತ್ತಿಲ್ಲ, ನನಗೆ ರಾತ್ರಿ ತುಂಬ ಭಯವಾಗುತ್ತದೆ. ನಾನು ಎಲ್ಲ ಕಿಟಕಿ ಬಾಗಿಲುಗಳನ್ನು ಮುಚ್ಚುತ್ತೇನೆ. ನಾನು ಮನೆಗೆ ಹೊರಗಿನಿಂದ ಬೀಗ ಹಾಕುತ್ತೇನೆ. ಆದರೂ ನನಗೆ ಭಯವಾಗುತ್ತೆ. ಯಾರಾದರೂ ಗೋಡೆ ಒಡೆದು ಒಳಗೆ ಬರುತ್ತಾರೋ ಎಂದು ನನಗೆ ಆತಂಕವಾಗುತ್ತೆ. ಇಬ್ಬರು ಚಿಕ್ಕ ಮಕ್ಕಳ ಜೊತೆ ಇರಲು ನನಗೆ ತುಂಬ ಭಯವಾಗುತ್ತೆ. ನಾನು ಹೇಳಿದೆ, ಭಯಪಡುವ ಅಗತ್ಯವಿಲ್ಲ. ಇಂದು ನಾನು ವಯಸ್ಸಾದ ಪಕ್ಕದ ಮನೆಯವರೊಂದಿಗೆ ಮಾತನಾಡಿದ್ದೇನೆ. ಆಂಟಿ ನಿಮ್ಮನ್ನು ನೋಡಿಕೊಳ್ಳುತ್ತಾರೆ. ನೀವು ಭಯಪಟ್ಟರೆ ಅವರ ಮನೆಗೆ ಹೋಗಿ. ಮೊದಲ ದೀಪಾವಳಿ ಬಂದಾಗ ನಾನು ತುಂಬ ಅತ್ತಿದ್ದೆ. ಸೀಮಾ ಕೂಡ ತುಂಬ ಅತ್ತಳು. ಅವಳು ಹೇಳಿದಳು, ಮೊದಲನೇದಾಗಿ ನೀವಿಲ್ಲದೆ ಮೊದಲ ದೀಪಾವಳಿಯನ್ನು ಕಳೆಯುವುದು ನನಗೆ ತುಂಬ ಕಷ್ಟ. ಈ ಬಾರಿ ಅವಳು ದೀಪಾವಳಿಗೆ ಸಿದ್ಧಳಾಗಿರಲಿಲ್ಲ. ಈಗ ಅವಳು ಮಕ್ಕಳನ್ನು ಸಿದ್ಧಗೊಳಿಸಿದಳು. ನಾನು ಹೇಳಿದೆ, ಕೆಲವು ದಿನಗಳವರೆಗೆ ಮತ್ತೆಲ್ಲ ಸರಿಯಾಗುತ್ತೆ. ಅವಳು ಹೇಳಿದಳು, ನನಗೆ ಭಯವಾಗ್ತಿದೆ. ತಂದೆ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಅವರು ಬರಲು ಸಾಧ್ಯವಿಲ್ಲ. ಮತ್ತು ಸಹೋದರನಿಗೆ ದಯೆ ಎಂಬುದೇ ಇಲ್ಲ. ನಾನು ಅವನ ಸಹಾಯವನ್ನು ಯಾಕೆ ಕೇಳಬೇಕು? ನಾನು ಹೋಗಿ ಅವನ ತಲೆಯ ಮೇಲೆ ಕುಳಿತುಕೊಳ್ಳುತ್ತೇನೆ ಅಂತ ಅವನು ಭಾವಿಸ್ತಾನೆ. ಅವಳು ತುಂಬ ಸ್ವಾಭಿಮಾನಿ ಮಹಿಳೆ. ಅವಳು ಆರ್ಥಿಕ ಸಂಕಷ್ಟಗಳನ್ನು ಸಹಿಸಿಕೊಳ್ಳಬಲ್ಲಳು. ಆದರೆ ಯಾರೊಬ್ಬರ ಮುಂದೆ ಭಿಕ್ಷೆ ಬೇಡುವುದು ತುಂಬ ಕೆಟ್ಟದೆಂದು ಅವಳು ಭಾವಿಸಿದ್ದಳು. ನಂತರ ಅಂತಹ ಕಷ್ಟಗಳೊಂದಿಗೆ ಸಮಯ ಕಳೆದು ಹೋಯಿತು. ನನ್ನ ಕೆಲಸದ ಹೊರತಾಗಿ ನಾನು ರಾತ್ರಿಯಲ್ಲಿ ಕೆಲವು ಗಂಟೆಗಳ ಕಾಲ ಪೆಟ್ರೋಲ್ ಪಂಪ್ನಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದೆ. 8 ವರ್ಷಗಳ ನಂತರ ನಾನು ಮನೆಗೆ ಹೋದಾಗ ನನ್ನ ಮಗಳಿಗೆ 13 ವರ್ಷ, ನನ್ನ ಮಗನಿಗೆ 12 ವರ್ಷ. ಅವರು ನನ್ನನ್ನು ನೋಡಿ ಅಳಲು ಪ್ರಾರಂಭಿಸಿದರು. ನನ್ನ ಕಣ್ಣಲ್ಲಿ ನೀರು ಬಂತು ಮತ್ತು ಸೀಮಾ ತುಂಬ ಅಳುತ್ತಿದ್ದಳು. ನಾನು ಸಂಪಾದಿಸಿದ ಹಣದಿಂದ 2 ಮಹಡಿ ಮನೆಯನ್ನು ಕಟ್ಟಿಸಿದೆ. ಕೆಳಗಿನ ಭಾಗದಲ್ಲಿ ನಾವು ಮಕ್ಕಳೊಂದಿಗೆ ವಾಸಿಸುತ್ತಿದ್ದರೆ ಮತ್ತು ಮೇಲಿನ 2 ಭಾಗಗಳನ್ನು ನಾನು ಬಾಡಿಗೆಗೆ ನೀಡಿದ್ದೆ. ಸೀಮಾ ಈಗ ನೀವು ಇನ್ನೂ ಎಲ್ಲಿಗೂ ಹೋಗೋದು ಬೇಡ ಅಂತ ಹೇಳಿದಳು. ನಾನು ಹೇಳಿದೆ, ನನ್ನ ಮಗಳು 13 ವರ್ಷಕ್ಕೆ ಎಷ್ಟು ಬೆಳೆದಿದ್ದಾಳೆ ನೋಡು. ಸೀಮಾ ಹೇಳಿದಳು, ಹೌದು, ಅವಳು ಬೆಳೆದಿದ್ದಾಳೆ. ನಂತರ ಅವಳು ಹೇಳಿದಳು, ನೀವು 2 ಅಂತಸ್ತಿನ ಮನೆಯನ್ನು ಯಾಕೆ ಮಾಡಿದ್ದೀರಿ? ನೀವು ನಿಮ್ಮದೇ ಆದ ವ್ಯವಹಾರವನ್ನು ಪ್ರಾರಂಭಿಸಬೇಕಾಗಿತ್ತು. ಆಗ ನಾನು ಹೇಳಿದೆ, ನಾನು ನನ್ನ ಜೀವನದುದ್ದಕ್ಕೂ ಒಂದು ಕೆಲಸವನ್ನು ಮಾತ್ರ ಮಾಡಿದ್ದೇನೆ ಅಂತ ನಿಮಗೆ ತಿಳಿದಿದೆ. ನನಗೆ ವ್ಯಾಪಾರ ಮಾಡಲು ಸಾಧ್ಯ ಇಲ್ಲ. ಎಲ್ಲರೂ ಎಲ್ಲ ಕೆಲಸಗಳನ್ನು ಮಾಡಲು ಸಾಧ್ಯ ಇಲ್ಲ. ನಾನು ಒಂದು ಕೆಲಸವನ್ನು ಮಾತ್ರ ಮಾಡಬಲ್ಲೆ. ದುಬೈನಲ್ಲಿ ನನಗೆ ಲಕ್ಷಗಳನ್ನು ನೀಡುತ್ತಿರುವ ಕೆಲಸವು ಇಲ್ಲಿ ನನಗೆ ಏನನ್ನೂ ನೀಡೋದಿಲ್ಲ. ಅದಕ್ಕಾಗಿ ನಾನು ಬೇರೆ ರೀತಿಯಲ್ಲಿ ಯೋಚಿಸುತ್ತಿದ್ದೇನೆ. ಸೀಮಾ ಆಶ್ಚರ್ಯದಿಂದ ನನ್ನತ್ತ ನೋಡಿದಳು. ಅವಳು ಏನು ಯೋಚಿಸ್ತಿದ್ದೀರಿ ಅಂತ ಕೇಳಿದಳು. ನಾನು ಇನ್ನೂ 8 ವರ್ಷ ತೆಗೆದುಕೊಂಡರೆ ನನ್ನ ಮಗಳ ಮದುವೆ ಬಹಳ ಗೌರವ ಮತ್ತು ಆಡಂಬರದಿಂದ ನಡೆಯುತ್ತದೆ ಅಂತ ನಾನು ಹೇಳಿದೆ. ಇದನ್ನು ಕೇಳಿ ಸೀಮಾ ತುಂಬ ಆತಂಕಗೊಂಡಳು. ಅವಳು, ಈಗ ನಿಮ್ಮನ್ನು ವಾಪಸ್ ಹೋಗೋಕ್ಕೆ ಬಿಡಲು ಸಾಧ್ಯವಿಲ್ಲ ಅಂತ ಹೇಳಿದಳು. ಇದು ಮಕ್ಕಳ ಮದುವೆ ವಿಷಯ, ಅರ್ಥ ಮಾಡಿಕೊ. ನನಗೆ ಭಾರತದಲ್ಲಿ ಈ ಅವಕಾಶ ಎಂದಿಗೂ ಸಿಗೋದಿಲ್ಲ ಅಂತ ನಾನು ಹೇಳಿದೆ. ಈಗ ನಾನು ನಿನಗೆ ಖರ್ಚಿಗೂ ಹಣವನ್ನು ನೀಡಬೇಕಾಗಿಲ್ಲ. 2 ಮನೆಗಳನ್ನು ಬಾಡಿಗೆಗೆ ನೀಡಲಾಗಿದೆ. ನಿನಗೆ ಅದರ ಬಾಡಿಗೆ ಸಿಗುತ್ತಲೇ ಇರುತ್ತದೆ. ಮತ್ತು 8 ವರ್ಷಗಳ ನಂತರ ನಾನು ಬಂದಾಗ ನನ್ನ ಮಗಳನ್ನು ರಾಜಕುಮಾರಿಯಂತೆ ಕಳುಹಿಸುತ್ತೇನೆ. ಆಗ ಇಡೀ ಊರು ಅಜಯ್ನನ್ನು ನೋಡುತ್ತದೆ. ತನ್ನ ಮಗಳ ಮದುವೆಯನ್ನು ಅದ್ಧೂರಿಯಾಗಿ ನೆರವೇರಿಸಿದ ಅಂತ ಹೇಳ್ತಾರೆ. ಆಗ ಸೀಮಾ, ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು 8 ವರ್ಷಗಳನ್ನು ಹೇಗೆ ಕಳೆದಿದ್ದೇನೆಂದು ನನಗೆ ತಿಳಿದಿದೆ. ಪರೀಕ್ಷೆಗಳ ನಂತರ ನೀವು ನನಗೆ ಪರೀಕ್ಷೆಗಳನ್ನು ಯಾಕೆ ನೀಡುತ್ತಿದ್ದೀರಿ? ದೇವರು ನಮ್ಮ ಮಗಳನ್ನು ಗೌರವದಿಂದ ಮದುವೆ ಮಾಡೋ ಥರ ಮಾಡ್ತಾನೆ. ಮಗ ದೊಡ್ಡವನಾದ ಮೇಲೆ ಸಂಪಾದಿಸ್ತಾನೆ. ಆಗ ನಾನು ಹೇಳಿದೆ, ಅವನಿಗೂ ಕಲಿಯೋಕ್ಕೆ ಹಣ ಬೇಕು. ಅವನು ಒಳ್ಳೆಯ ವಿಶ್ವವಿದ್ಯಾಲಯದಲ್ಲಿ ಓದಬೇಕು. ಆಗ ಮಾತ್ರ ಅವನಿಗೆ ಒಳ್ಳೆಯ ಕೆಲಸ ಸಿಗುತ್ತದೆ. ಈಗ ನನಗೆ ಕಷ್ಟಪಟ್ಟು ಕೆಲಸ ಮಾಡುವಷ್ಟು ಧೈರ್ಯ ಇದೆ. ನಾನು ಸಂಪಾದಿಸ್ಬೋದು. ಆದರೆ ನಾಳೆ ಬಹುಶಃ ನನ್ನ ಹೆಗಲಲ್ಲಿ ಅಷ್ಟು ಶಕ್ತಿ ಇಲ್ಲದಿರ್ಬೋದು. ಆ ಸಮಯದಲ್ಲಿ ವಿಷಾದಿಸುವ ಬದಲು ಇಂದು ಈ ತೀರ್ಮಾನ ತೆಗೆದುಕೊಳ್ಳುವುದು ಉತ್ತಮ. ನಂತರ ನಾವು ನಮ್ಮ ಜೀವನದುದ್ದಕ್ಕೂ ಒಟ್ಟಿಗೆ ಬದುಕುವ. ನಿಶಾಳಿಗೆ ಮದುವೆಯಾಗುತ್ತೆ. ಆರವ್ ಕೂಡ ಒಳ್ಳೆಯ ಕೆಲಸ ಮಾಡಲು ಪ್ರಾರಂಭಿಸ್ತಾನೆ. ನಂತರ ನಾವು ಆ ಸಮಯವನ್ನು ಒಟ್ಟಿಗೆ ಕಳೆಯುತ್ತೇವೆ ಎಂದಾಗ ಸೀಮಾ ಅಳಲು ಪ್ರಾರಂಭಿಸಿದಳು. ನೀವು ನಿಮ್ಮ ಜೀವನದ ಬಹುಪಾಲು ಭಾಗವನ್ನು ವಿದೇಶದಲ್ಲಿ ಕಳೆದಿದ್ದೀರಿ ಮತ್ತು ಈಗ ಇನ್ನೊಂದು ಭಾಗವನ್ನು ಕಳೆಯಲಿದ್ದೀರಿ ಎಂದು ಅವಳು ಹೇಳಿದಳು. ಹಾಗಾದರೆ ವೃದ್ಧಾಪ್ಯದಲ್ಲಿ ನಮಗಾಗಿ ಏನು ಉಳಿದಿದೆ? ನಾನು ಹೇಳಿದೆ, ನೀನು ತುಂಬ ಯೋಚಿಸ್ತಿದ್ದಿ. ಹಾಗೇನೂ ಇಲ್ಲ. ನೋಡು, ನಾವು ಮಕ್ಕಳ ಬಗ್ಗೆಯೂ ಯೋಚಿಸಬೇಕು. ಒಬ್ಬ ವ್ಯಕ್ತಿಯು ತಾನು ಒಬ್ಬಂಟಿಯಾಗಿರುವವರೆಗೆ ಮಾತ್ರ ತನ್ನ ಬಗ್ಗೆ ಯೋಚಿಸ್ತಾನೆ. ನಂತರ ಅವನಿಗೆ ಮಕ್ಕಳಾದಾಗ ಮಕ್ಕಳು ಪ್ರತಿಯೊಂದು ವಿಷಯದಲ್ಲೂ ಮುಂದೆ ಬರುತ್ತಾರೆ. ನನ್ನ ಮಕ್ಕಳು ಯಾವುದಕ್ಕೂ ಹಂಬಲಿಸಬಾರ್ದು ಎಂದು ನಾನು ಬಯಸ್ತೇನೆ. ನಾವು ನಮ್ಮ ಮಕ್ಕಳ ಸಂತೋಷವನ್ನು ನೋಡಿಕೊಂಡ್ರೆ ಅವರು ನಮ್ಮನ್ನು ವೃದ್ಧಾಪ್ಯದಲ್ಲಿ ನೋಡಿಕೊಳ್ಳುತ್ತಾರೆ. ಈ ಬಾರಿಯೂ ನಾನು ನನ್ನ ಹೆಂಡತಿ ಮತ್ತು ಮಕ್ಕಳನ್ನು ಬಿಟ್ಟು ಅಳುತ್ತಾ ಯಾತ್ರೆ ಮಾಡಿದೆ. ನಾನು ನಿಶಾಳಿಗೆ ಮತ್ತು ಆರವ್ನಿಗೆ ನಿಮ್ಮ ತಾಯಿಯನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳಿ ಅಂತ ಹೇಳಿದ್ದೆ.
ಅವರಿಬ್ಬರ ಕಣ್ಣಲ್ಲಿ ನೀರು ತುಂಬಿತ್ತು. ಅವಳು ಹೇಳುತ್ತಿದ್ಲು, 8 ವರ್ಷಗಳು ತುಂಬ ಹೆಚ್ಚು ಅಪ್ಪ ಎಂದು. ಆಗ ನಾನು, ಇಲ್ಲ ಮಗಳೇ, 8 ವರ್ಷ ಕಳೆದದ್ದೇ ತಿಳಿಯಲ್ಲ, ಬೇಗ ಬರುತ್ತೇನೆ ಅಂತ ಹೇಳಿದೆ. ನಂತರ ನಾನು ಬಹಳಷ್ಟು ಸಂತೋಷವನ್ನು ತರುತ್ತೇನೆ ಮತ್ತು ಎಂದಿಗೂ ಹೋಗುವುದಿಲ್ಲ ಅಂತ ಹೇಳಿದ್ದೆ. 8 ವರ್ಷಗಳು ತುಂಬ ಕಷ್ಟಕರವಾಗಿತ್ತು. ನನ್ನ ಕಪ್ಪು ಕೂದಲು ಬಿಳಿಯಾಗಲು ಪ್ರಾರಂಭಿಸಿತು. ಈಗ ನಾನು ಹೆಚ್ಚು ಕೆಲಸದಿಂದ ದುರ್ಬಲನಾಗಲು ಪ್ರಾರಂಭಿಸಿದೆ. ಈಗ ದೇಹದ ಕೀಲುಗಳಲ್ಲಿ ನೋವಿತ್ತು. ನಾನು ಮಧುಮೇಹ ರೋಗಿಯಾದೆ. ಪ್ರತಿದಿನ ನನಗೆ ರಕ್ತದೊತ್ತಡ ಸಮಸ್ಯೆ ಬರಲು ಪ್ರಾರಂಭಿಸಿದೆ. ನಾನು ವೃದ್ಧಾಪ್ಯದ ಹೊಸ್ತಿಲನ್ನು ದಾಟಿದ್ದೆ. ಈಗ ನನಗೆ ತುಂಬ ದಣಿವು ಅನಿಸಲು ಪ್ರಾರಂಭಿಸಿತು. ಹೃದಯ ವಿಶ್ರಾಂತಿ ಪಡೆಯಲು ಬಯಸಿತು. ನನ್ನ ಮಗಳಿಗೆ 21 ವರ್ಷ ವಯಸ್ಸಾಗಿತ್ತು. ನನ್ನ ಒತ್ತಾಯದ ಮೇರೆಗೆ ಅವಳ ಮದುವೆ ನನ್ನ ಶ್ರೀಮಂತ ಸ್ನೇಹಿತನ ಮಗನೊಂದಿಗೆ ನಿಶ್ಚಯವಾಯಿತು ಮತ್ತು ಆರವ್ ಕೂಡ ವಿಶ್ವವಿದ್ಯಾಲಯಕ್ಕೆ ಸೇರಿದನು. ಇದಲ್ಲದೆ ಅವನು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಲು ಪ್ರಾರಂಭಿಸಿದ್ದನು. ನನ್ನ 2 ಮಕ್ಕಳು ತುಂಬ ಕಷ್ಟಪಟ್ಟಿದ್ದರು ಮತ್ತು ಈಗ ನಾನು ನನ್ನ ವೃದ್ಧಾಪ್ಯವನ್ನು ಆರಾಮವಾಗಿ ಕಳೆಯಲು ಬಯಸಿದ್ದೆ. ನಾನು ಭಾರತಕ್ಕೆ ಕಾಲಿಟ್ಟ ತಕ್ಷಣ ನನ್ನ ಎಲ್ಲ ಆಯಾಸವೂ ದೂರವಾದಂತೆ ಭಾಸವಾಯಿತು. ನಾನು ವಿಮಾನ ನಿಲ್ದಾಣದಿಂದ ಹೊರಬಂದ ತಕ್ಷಣ ನನ್ನ ಕಣ್ಣುಗಳು ಒಬ್ಬ ವೃದ್ಧ ಮಹಿಳೆಯ ಮೇಲೆ ಬಿದ್ದವು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಜನರು ಅವಳ ಮೇಲೆ ಕಲ್ಲು ಎಸೆಯುತ್ತಿದ್ದರು. ಆದರೆ ಅವಳು ಎಲ್ಲರಿಗೂ ತನ್ನ ಕೈಗಳನ್ನು ಚಾಚುತ್ತಿದ್ದಳು. ಅವಳು ತನ್ನ ಕೈಗಳನ್ನು ಮಡಚಿ, ದೇವರು ನಿಮ್ಮನ್ನು ಚೆನ್ನಾಗಿಡಲಿ, ನನಗೆ ಸಹಾಯ ಮಾಡಿ ಅಂತ ಅಳುತ್ತಿದ್ದಳು. ಆದರೆ ಎಲ್ಲರೂ ಅವಳನ್ನು ಒದೆಯುತ್ತಿದ್ದರು. ಆ ಮಹಿಳೆಯನ್ನು ನೋಡಿದ ನಂತರ ನನಗೆ ಮರುಕ ಉಂಟಾಯಿತು. ನನಗೂ ಅವಳ ಬಗ್ಗೆ ಕರುಣೆ ಬಂತು. ನಾನು ನನ್ನ ಜೇಬಿನಿಂದ 500 ರೂಪಾಯಿ ನೋಟು ತೆಗೆದು ಅವಳ ಕಡೆಗೆ ಚಾಚಿದಾಗ ಅವಳು ಕಣ್ಣೀರಿನ ಕಣ್ಣುಗಳಿಂದ ನನ್ನನ್ನು ನೋಡಲಾರಂಭಿಸಿದಳು. ಅವಳು ನನಗೆ 500 ರೂಪಾಯಿ ಬೇಡ ಅಂತ ಹೇಳಿದಳು. ದೇವರನ್ನು ನೆನೆದು ನನ್ನ ಗಂಡನ ಅಂತ್ಯಕ್ರಿಯೆಯನ್ನು ಮಾಡಲು ಬೇಕಾದಷ್ಟು ಹಣ ಕೊಡಿ. ಅವಳ ಹೇಳಿಕೆ ತುಂಬ ವಿಚಿತ್ರವಾಗಿದ್ದರಿಂದ ನಾನು ಆಘಾತಕ್ಕೊಳಗಾಗಿದ್ದೆ. ನನಗೆ ಅರ್ಥವಾಗಲಿಲ್ಲ ಎಂದು ನಾನು ಹೇಳಿದೆ. ಆ ಮಹಿಳೆಯ ಬಹುತೇಕ ಎಲ್ಲ ಕೂದಲುಗಳು ಬಿಳಿಯಾಗಿದ್ದವು ಮತ್ತು ಅವಳು ನನಗೆ ಹೇಳಿದ ಆ ಮಾತು ಕೇಳಿ ನನ್ನ ಹೃದಯ ನಡುಗಿತು. ನಾನು 4 ಹೆಜ್ಜೆ ಹಿಂದಕ್ಕೆ ಇಟ್ಟೆ. ಈ ವಯಸ್ಸಿನಲ್ಲಿ ಒಬ್ಬ ಮಹಿಳೆ ಇಷ್ಟೊಂದು ಅಸಹಾಯಕಳಾಗುತ್ತಾಳೆ ಎಂದು ನಾನು ಊಹಿಸಲು ಸಾಧ್ಯವಾಗಲಿಲ್ಲ. ಅವಳು ಹಾಗೆ ಹೇಳಬಲ್ಲಳು ಎಂದು ನಾನು ನಿರೀಕ್ಷೆ ಮಾಡಿರಲಿಲ್ಲ. ನನಗೆ ಆಘಾತವಾಯಿತು. ಅವಳು ಕೈಗಳನ್ನು ಕಟ್ಟಿಕೊಂಡು ಅಳುತ್ತಿದ್ದಳು. ಅವಳ ನೋಟ ಕೆಳಗೆ ಇದ್ದವು. ಅವಳು ಸುಳ್ಳು ಹೇಳುತ್ತಿದ್ದಾಳೋ ಅಥವಾ ನಾಟಕ ಮಾಡುತ್ತಿದ್ದಾಳೋ ಎಂದು ನನಗೆ ಅನ್ನಿಸಲಿಲ್ಲ. ಅವಳ ಕಣ್ಣೀರು ನಕಲಿ ಅಂತ ತೋರುತ್ತಿರಲಿಲ್ಲ. ನಾನು ಸ್ವತಃ 16 ವರ್ಷಗಳ ಕಾಲ ಅಸಹಾಯಕತೆಯಲ್ಲಿ ಕಳೆದಿದ್ದೇನೆ. ನನ್ನ ಮುಂದೆ ಇದ್ದ ವ್ಯಕ್ತಿಯ ಕಣ್ಣುಗಳಲ್ಲಿ ಅಸಹಾಯಕತೆಯನ್ನು ನಾನು ಗುರುತಿಸಬಲ್ಲೆ. ಅವರು ಒಬ್ಬ ಮನುಷ್ಯ, ಕಲ್ಲು ಅಲ್ಲ. ನನ್ನ ಮನಸ್ಸಿನಲ್ಲಿ ಏನು ಯೋಚನೆ ಬಂತು ಎಂದು ನನಗೆ ತಿಳಿದಿಲ್ಲ. ನಾನು ನನ್ನ ಉಳಿತಾಯದ ಹಣವನ್ನು ಚೆಕ್ನಲ್ಲಿ ಬರೆದು ಆ ಮಹಿಳೆಗೆ ಕೊಟ್ಟೆ. ಆ ಮಹಿಳೆ ಚೆಕ್ಕನ್ನು ಅಗಲವಾದ ಕಣ್ಣುಗಳಿಂದ ನೋಡುತ್ತಿದ್ದಳು. ಅದರ ಮೇಲೆ ಲಕ್ಷಗಳ ಮೊತ್ತ ಬರೆಯಲಾಗಿತ್ತು. ಇದು ನನಗೆ ಅಗತ್ಯಕ್ಕಿಂತ ಹೆಚ್ಚು ಅಂತ ಅವಳು ಹೇಳಿದಳು. ನಾನು ಅದನ್ನು ಇಟ್ಟುಕೊಳ್ಳಿ ಅಂತ ಹೇಳಿ ಖಾಲಿ ಕೈಯಲ್ಲಿ ಮನೆಗೆ ಬಂದೆ. ನನ್ನ 8 ವರ್ಷಗಳ ಉಳಿತಾಯವನ್ನು ಒಬ್ಬ ಮಹಿಳೆಯ ಕಣ್ಣೀರಿನಲ್ಲಿ ತ್ಯಾಗ ಮಾಡಿ ನಾನು ಖಾಲಿ ಕೈಯಲ್ಲಿ ಮನೆಗೆ ಮರಳಿದ್ದೆ. ಆದರೆ ನನ್ನ ಮಗಳ ಮದುವೆಯನ್ನು ನಿಗದಿಪಡಿಸಲಾಗಿತ್ತು. ದಿನಾಂಕವನ್ನು ನೀಡಲಾಗಿತ್ತು. ಮದುವೆಯ ಕಾರ್ಡ್ಗಳನ್ನು ಸಹ ಮುದ್ರಿಸಲಾಗಿತ್ತು. ನನ್ನ ಹೆಂಡತಿ ನಾನು ಹಣ ತರಲು ಕಾಯುತ್ತಿದ್ದಳು ಮತ್ತು ನನ್ನ ಮಗಳಿಗೆ ದೊಡ್ಡ ವರದಕ್ಷಿಣೆ ನೀಡಲಾಗುವುದು ಮತ್ತು ಅವಳ ಮದುವೆಯನ್ನು ಆಡಂಬರ ಮತ್ತು ಪ್ರದರ್ಶನದೊಂದಿಗೆ ಮಾಡಲಾಗುತ್ತದೆ ಎಂದು ಹೇಳಿದ್ದೆ. ಆದರೆ ಮಹಿಳೆಯ ಅಸಹಾಯಕತೆಯ ಹೆಸರಿನಲ್ಲಿ ನಾನು ನನ್ನ ಎಲ್ಲ ಹಣವನ್ನು ನೀಡಿದ್ದೆ. ನಾನು ಖಾಲಿ ಕೈಯಲ್ಲಿ ಮನೆಗೆ ತಲುಪಿದಾಗ ಮೊದಲನೆಯದಾಗಿ ನನ್ನ ಹೆಂಡತಿ ಮತ್ತು ಮಕ್ಕಳು ನನ್ನನ್ನು ಚೆನ್ನಾಗಿ ಸ್ವಾಗತಿಸಿದರು. ಯಾಕಂದರೆ ನಾನು ಖಾಲಿ ಕೈಯಲ್ಲಿ ಬಂದಿದ್ದೇನೆ ಎಂದು ಅವರಿಗೆ ತಿಳಿದಿರಲಿಲ್ಲ. ಸೀಮಾ ಮದುವೆಗೆ ಕೆಲವೇ ದಿನಗಳು ಉಳಿದಿವೆ, ಎಲ್ಲ ಸಿದ್ಧತೆಗಳು ಇನ್ನೂ ಬಾಕಿವೆ ಅಂತ ಹೇಳಲು ಪ್ರಾರಂಭಿಸಿದಳು. ನನ್ನ ಕೈಯಲ್ಲಿ ಹಣವಿದ್ದರೆ ನಾನು 2 ದಿನಗಳಲ್ಲಿ ಸಂಪೂರ್ಣ ವರದಕ್ಷಿಣೆಯನ್ನು ನೀಡುತ್ತೇನೆ ಎಂದು ನೀವು ಹೇಳಿದ್ದೀರಿ. ಅವರು ಎಷ್ಟು ಶ್ರೀಮಂತರು ಅಂತ ನಿಮಗೆ ತಿಳಿದಿದೆ. ಎಲ್ಲವೂ ಅವರ ಮಾತಿನಂತೆ ಆಗಬೇಕು. ಅವರು ಯಾವುದರಲ್ಲೂ ಯಾವುದೇ ಕೊರತೆಯನ್ನು ಕಾಣಬಾರ್ದು. ನನಗೆ ಭಯವಾಗ್ತಿದೆ. ನಾಳೆ ನಮ್ಮ ಮಗಳು ಯಾವುದನ್ನು ಕೇಳಬೇಕಾಗುವುದಿಲ್ಲ. ನನ್ನ ಬಳಿ ಏನೂ ಇಲ್ಲದ ಕಾರಣ ನಾನು ಸೀಮಾಳನ್ನು ಖಾಲಿ ಕಣ್ಣುಗಳಿಂದ ನೋಡುತ್ತಿದ್ದೆ. ನನ್ನ ಮಗಳ ಮದುವೆ ಗೌರವದಿಂದ ನನಸಾಗಬಹುದಿತ್ತು. ಬಹುಶಃ ನನ್ನ ಮಗಳ ಸಂಬಂಧ ಮುರಿದು ಹೋಗ್ತಿತ್ತು. ನಾನು ಹೀಗೆ ಯಾಕೆ ಮಾಡಿದ್ದನೋ ನನಗೆ ತಿಳಿದಿಲ್ಲ. ಆ ಸಮಯದಲ್ಲಿ ನನ್ನ ಮೇಲೆ ಯಾವ ರೀತಿಯ ಮ್ಯಾಜಿಕ್ ಕೆಲಸ ಮಾಡಿತ್ತು ಎಂದರೆ ನಾನವಳಿಗೆ ಎಲ್ಲವನ್ನೂ ನೀಡಿದ್ದೆ. ನನ್ನ 8 ವರ್ಷಗಳ ಕಠಿಣ ಪರಿಶ್ರಮದಿಂದ ಗಳಿಸಿದ ಹಣ. ನಾನು ಅದನ್ನು ನನಗೆ ತಿಳಿದಿಲ್ಲದ ಒಬ್ಬ ಮಹಿಳೆಗೆ ಕ್ಷಣಾರ್ಧದಲ್ಲಿ ಕೊಟ್ಟೆ. ಅವಳು ನಿಜವೋ ಸುಳ್ಳು ಎಂದು ನನಗೆ ತಿಳಿದಿರಲಿಲ್ಲ ಮತ್ತು ನಾನು ಎಲ್ಲವನ್ನೂ ಕೊಟ್ಟು ಬಂದಿದ್ದೆ. ನಾನು ಏನು ಮಾಡಿದ್ದೇನೆಂದು ನನ್ನ ಹೆಂಡತಿಗೆ ಹೇಗೆ ಹೇಳಬೇಕೆಂದು ನನಗೆ ಅರ್ಥವಾಗಲಿಲ್ಲ. ಸೀಮಾ,
ನೀವ್ಯಾಕೆ ಮೌನವಾಗಿದ್ದೀರಿ ಅಂತ ಕೇಳಲು ಪ್ರಾರಂಭಿಸಿದಳು. ನಂತರ ಅವಳು ನನಗೆ ಒಂದು ಪಟ್ಟಿಯನ್ನು ಕೊಟ್ಟಳು. ಈ ಎಲ್ಲ ವಸ್ತುಗಳನ್ನು ತರಬೇಕಂತ ಹೇಳಿದಳು ಮತ್ತು ನಿಶಾ ಪೀಠೋಪಕರಣಗಳು ಮಾತ್ರ ತುಂಬ ದುಬಾರಿಯಾಗಿರಬೇಕು ಅಂತ ಹೇಳಿದಾಳೆ. ಯಾಕಂದರೆ ಕೊಠಡಿ ತುಂಬ ದೊಡ್ಡದಾಗಿದೆ, ಆದ್ದರಿಂದ ನಾನು ಅದೇ ಪೀಠೋಪಕರಣಗಳನ್ನು ಖರೀದಿಸುತ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ. ಮತ್ತು ನಿಮ್ಮ ಮಗಳು ಹಾಸಿಗೆ ಸೆಟ್ಟನ್ನು ಇಷ್ಟಪಟ್ಟಿದ್ದಾಳೆ ಎಂದು ಹೇಳುತ್ತಿದ್ದಾಳೆ ಎಂದು ಸೀಮಾ ನನಗೆ ಹೇಳುತ್ತಿದ್ದಳು. ನಾನು ಅವಳನ್ನು ತುಂಬ ದುಃಖದ ನೋಟದಿಂದ ನೋಡುತ್ತಿದ್ದೆ. ಅವಳು ಹೇಳಿದಳು, ನೀವು ಬಂದಾಗಿನಿಂದ ಸುಮ್ಮನಿದ್ದೀರಾ, ಏನು ವಿಷಯ, ಏನಾದರೂ ಹೇಳಿ. ಆಗ ನಾನು, ಸೀಮಾ, ನಾನು ಆ ಹಣವನ್ನೆಲ್ಲ ಒಬ್ಬ ಮಹಿಳೆಗೆ ಕೊಟ್ಟೆ. ಆ ಬಡ ಮಹಿಳೆ ತುಂಬ ಅಸಹಾಯಕಳಾಗಿದ್ದಳು. ಈ ವಯಸ್ಸಿನಲ್ಲಿ ಯಾವ ಮಹಿಳೆಯೂ ಹಾಗೆ ಹೇಳಲು ಸಾಧ್ಯವಿಲ್ಲ. ಸೀಮಾ ನನ್ನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದಳು. ಒಬ್ಬ ಮಹಿಳೆ ನಿಮಗೆ ಏನೋ ಹೇಳಿದ್ಲು ಅಂತ ನೀವು ಅವಳಿಗೆ ನಿಮ್ಮ ಉಳಿತಾಯವನ್ನೆಲ್ಲ ಕೊಟ್ಟಿರಾ ಎಂದು ಕೇಳಿದಳು. 8 ವರ್ಷಗಳ ಕಠಿಣ ಪರಿಶ್ರಮದಿಂದ ಸಂಪಾದಿಸಿದ ಹಣವನ್ನು ನೀವೊಬ್ಬ ಮಹಿಳೆಗೆ ಕೊಟ್ರಿ. ನಿಮ್ಮ ಮಗಳ ಮದುವೆ ಇದೆ, ನೀವು ಅವರಿಗೆ ಏನು ಉತ್ತರಿಸ್ತೀರಾ? ಹುಡುಗನ ಕುಟುಂಬದ ಬೇಡಿಕೆಗಳ ಪಟ್ಟಿ ನಿಮ್ಮ ಕೈಯಲ್ಲಿದೆ. ಈ ಹಣವನ್ನು ಹೇಗೆ ಜೋಡಿಸ್ತೀರಿ? ನೀವು ನಿಮ್ಮ ಉಳಿತಾಯವನ್ನೆಲ್ಲ ನಿಜ ತಿಳಿಯದೆ ಅಪರಿಚಿತ ಮಹಿಳೆಗೆ ಕೊಟ್ರಿ. ಸೀಮಾ ಚಿಂತೆಯಿಂದ ಅಳಲು ಪ್ರಾರಂಭಿಸಿದಳು. ನಾನು ಸಂಪೂರ್ಣವಾಗಿ ಮೌನವಾದೆ. ಬಹುಶಃ ಭಾವನೆಗಳಿಂದ ತುಂಬಿ ಹೋಗುವಾಗ ನಾನು ಹಾಗೆ ಮಾಡಿದ್ದೇನೆ. ನಾನೇನು ಮಾಡಿದೆ? ನಾನು ನನ್ನ ಕೃತ್ಯಗಳಿಗೆ ವಿಷಾದಿಸಲು ಪ್ರಾರಂಭಿಸಿದೆ. ಮರುದಿನ ನನ್ನ ಸ್ನೇಹಿತ ಮತ್ತು ಅವನ ಹೆಂಡತಿ ನನ್ನನ್ನು ಭೇಟಿಯಾಗಲು ನಮ್ಮ ಮನೆಗೆ ಬಂದರು. ನಂತರ ಅವರು ನನ್ನ ಮಗನಿಗೆ ನಿಮ್ಮ ಮಾವ ದುಬೈಗೆ ಬರುತ್ತಾರಂತ ಹೇಳಿದ್ದೆ ಅಂತ ಹೇಳಿದ್ದರು. ತಿಲಕ ಸಮಾರಂಭದ ಸಮಯದಲ್ಲಿ ಅವರು ಖಂಡಿತವಾಗಿಯೂ ನಿನಗೆ ಬೈಕ್ನ ಕೀಲಿಗಳನ್ನು ನೀಡುತ್ತಾರೆ. ಇದು ಅವರಿಗೆ ದೊಡ್ಡ ವಿಷಯವಲ್ಲ. ಸಂಭಾಷಣೆಯ ಸಮಯದಲ್ಲಿ ಅವರು ಮತ್ತೊಂದು ಬೇಡಿಕೆಯನ್ನು ಮುಂದಿಟ್ಟರು ಮತ್ತು ನಾನೀಗ ಏನು ಮಾಡಬೇಕು ಎಂದು ಚಿಂತಿತನಾಗಿದ್ದೆ. ನಾನು ಎಲ್ಲಿಂದ ಅಷ್ಟೊಂದು ಹಣವನ್ನು ತರಬೇಕು? ನನ್ನ ಬಳಿ ಏನೂ ಇರಲಿಲ್ಲ. ಸೀಮಾ ನನ್ನನ್ನು ನಿಂದಿಸಲು ಪ್ರಾರಂಭಿಸಿದಳು. ನಾನು 16 ವರ್ಷಗಳನ್ನು ಒಬ್ಬಂಟಿಯಾಗಿ ಕಳೆದಿದ್ದೇನೆ ಮತ್ತು ನಿಶಾಳ ಮದುವೆಗಾಗಿ ಹಣ ಸಂಪಾದಿಸುತ್ತೇನೆ ಅಂತ ನೀವು ನನಗೆ ಹೇಳಿದ್ದೀರಾ. ಈಗ ನೋಡಿದರೆ ನೀವು ಸಂಪಾದಿಸಿದ್ದೆಲ್ಲ ಒಬ್ಬ ಮಹಿಳೆಗೆ ಕೊಟ್ಟಿದ್ದೀರಾ. ನೀವು ಅವರ ಕಣ್ಣೀರನ್ನು ನೋಡಿ ಕೊಟ್ಟು ಬಿಟ್ರಿ. ನೀವು ನಿಮ್ಮ ಮಗಳ ಬಗ್ಗೆ ಯೋಚಿಸಲಿಲ್ವಾ? ನೀವು ನನ್ನ ಬಗ್ಗೆ ಯೋಚಿಸಲಿಲ್ವಾ? ನೀವು ಅವರಿಗೆ ₹1,00,000 ಕೊಟ್ರಿ. ಅವರು ನಿಮ್ಮ ಬಗ್ಗೆ ಏನು ಯೋಚಿಸಿರ್ಬೋದು? ನನಗೆ ಆಗಲೇ ಮುಜುಗರವಾಗಿತ್ತು. ನಾನು ಹೇಳಿದ್ದೆ, ಆ ಮಹಿಳೆಯ ಮನೆ ಎಲ್ಲಿದೆ ಅಂತ ನಾನು ಕಂಡುಹಿಡಿಯುತ್ತೇನೆ. ಅವಳು ಹೇಳಿದಳು, ಈಗ ನೀವು ಹೇಗೆ ಕಂಡುಹಿಡಿಯುತ್ತೀರಾ? ಉಳಿದವರೆಲ್ಲರೂ ಅವಳ ಮೇಲೆ ಕಲ್ಲು ಎಸೆಯಲು ಒಂದು ಕಾರಣವಿತ್ತು ಮತ್ತು ನೀವು ಅವಳಿಗೆ ₹1,00,000 ಕೊಟ್ರಿ. ಯಾರೂ ಅವಳಿಗೆ ಸಹಾಯ ಮಾಡಲು ಸಿದ್ಧರಿಲ್ಲದಿರಲು ಒಂದು ಕಾರಣವಿತ್ತು. ಇಲ್ಲಿ ಅನೇಕ ಮಹಿಳೆಯರು ಕೆಲವೊಮ್ಮೆ ರಸ್ತೆಯಲ್ಲಿ ತಮ್ಮ ಗಂಡಂದಿರನ್ನು ಮಲಗಿಸಿ ಅಂಗವಿಕಲರನ್ನಾಗಿ ಮಾಡ್ತಾರೆ. ಕೆಲವೊಮ್ಮೆ ಅವರು ತಮ್ಮ ಮಗನನ್ನು ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾನೆ ಅಂತ ಹೇಳಿ ಜನರಿಂದ ಹಣ ಕೇಳ್ತಾರೆ. ಇವರೆಲ್ಲರೂ ಕಳ್ಳರು. ಸುಳ್ಳು ಕಥೆಯನ್ನು ಕೇಳಿ ನೀವು ಅವರಿಗೆ ನಿಮ್ಮ ಎಲ್ಲ ಉಳಿತಾಯವನ್ನು ಕೊಟ್ಟಿದ್ದೀರಿ. ಈಗ ನಮ್ಮ ಮಗಳಿಗೆ ಏನು ಮಾಡ್ತೀರಿ ಅಂತ ಹೇಳಿ. ಕಾರ್ಡ್ಗಳನ್ನು ಮುದ್ರಿಸಲಾಗಿದೆ. ಜನರು ಏನು ಹೇಳುತ್ತಾರೆ? ನಾನೇ ಚಿಂತಿತನಾಗಿದ್ದೆ. ಈಗ ಅವಳ ಮಾವ ತನ್ನ ಮಗನಿಗೆ ಬೈಕ್ ಬೇಕು ಅಂತ ಮತ್ತೊಂದು ಬೇಡಿಕೆಯನ್ನು ಹೇಳಿ ಹೊರಟು ಹೋದರು. ನಾನೀಗ ಏನು ಮಾಡಬೇಕೆಂದು ಯೋಚಿಸ್ತಿದ್ದೆ. ನನಗೆ ಇಷ್ಟು ಹಣ ಸಂಪಾದಿಸುವುದು ಸುಲಭವಾಗಿರಲಿಲ್ಲ. ಇದನ್ನೆಲ್ಲ ನಾನು ಯಾಕೆ ಮಾಡಿದ್ದೇನೋ ಗೊತ್ತಿಲ್ಲ. ಆ ಮಹಿಳೆ ಹಣ ಕೇಳುತ್ತಿದ್ದ ಅದೇ ಬೀದಿಗೆ ನಾನು ಮತ್ತೆ ಹೋದೆ. ಅವಳು ಎಲ್ಲಿದ್ದಾಳೆಂದು ನಾನು ಜನರ ಬಳಿ ಕೇಳಿದೆ, ಆದರೆ ಯಾರಿಗೂ ಏನೂ ತಿಳಿದಿರಲಿಲ್ಲ. ಮತ್ತೊಂದೆಡೆ ನನ್ನ ಮಗಳ ಮದುವೆಯ ದಿನ ಹತ್ತಿರ ಬರ್ತಿತ್ತು. ನಾನು ತುಂಬ ಮಾನಸಿಕವಾಗಿ ತೊಂದರೆಯಲ್ಲಿದ್ದೆ. ಇಲ್ಲಿಯವರೆಗೆ ನಾನು ನನ್ನ ಮಗಳಿಗೆ ಪೀಠೋಪಕರಣಗಳನ್ನಾಗಲಿ ಅಥವಾ ವರದಕ್ಷಿಣೆಯನ್ನಾಗಲಿ ಖರೀದಿಸಿರಲಿಲ್ಲ. ಬಹಳ ಕಷ್ಟಪಟ್ಟು ಆ ಮಹಿಳೆಯ ಮನೆಯ ವಿಳಾಸವನ್ನು ಕಂಡುಕೊಂಡೆ. ಬಹಳಷ್ಟು ಹುಡುಕಾಟದ ನಂತರ ನಾನವರ ಮನೆಯನ್ನು ತಲುಪಿದೆ. ಅದು ತುಂಬ ಕೊಳಕು ಪ್ರದೇಶವಾಗಿತ್ತು. ಅದೊಂದು ಕೋಣೆಯ ಹಳೆಯ ಮನೆಯಾಗಿದ್ದು ಅದರ ಬಾಗಿಲು ಸರಿಯಾಗಿ ಮುಚ್ಚಿರಲಿಲ್ಲ. ನಾನು ಬಾಗಿಲು ತಟ್ಟಿದೆ ಮತ್ತು ಅದೇ ವೃದ್ಧೆ ನನ್ನನ್ನು ಬಾಗಿಲಲ್ಲಿ ನೋಡಿದಾಗ ಅವರ ಮುಖದಲ್ಲಿ ಒಂದು ಹೊಳಪು ಕಾಣಿಸಿಕೊಂಡಿತು. ಅವರು ಹೇಳಿದರು, ದೇವರು ನಿನ್ನನ್ನು ಸಂತೋಷದಿಂದ ಇಡಲಿ. ನೀನು ಕಾರಣ ಇಂದು ನಾನು ಈ ಸಣ್ಣ ಮನೆಯ ಮಾಲೀಕನಾಗಿದ್ದೇನೆ. ನಾನು ಈ ಮನೆಯಲ್ಲಿ ನನ್ನ ಗೌರವವನ್ನು ಕಾಪಾಡಿ ಕುಳಿತಿದ್ದೇನೆ. ಇಲ್ಲದಿದ್ದರೆ ನನ್ನ ಸ್ವಂತ ಮಕ್ಕಳು ನನ್ನನ್ನು ಹೊರಗೆ ತಳ್ಳಿದ್ದರು. ಅವರು ನನ್ನ ಗಂಡನನ್ನು ಹೊಡೆದು ಕೊಂದರು. ಧನ್ಯವಾದಗಳು. ನಾನು ನಿನ್ನ ಹಣದಿಂದ ಅವರ ಅಂತ್ಯಕ್ರಿಯೆಯನ್ನು ಮಾಡಿದೆ ಮತ್ತು ನನಗಾಗಿ ಒಂದು ಸಣ್ಣ ಮನೆಯನ್ನು ಖರೀದಿಸಿದೆ ಮತ್ತು ಉಳಿದ ಹಣ ನನ್ನ ಬಳಿ ಇದೆ. ನಾನು ಇತರರ ಮನೆಗಳಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದೇನೆ. ನೀವು ಆ ಹಣವನ್ನು ಬಯಸಿದರೆ ನಾನು ನಿಮಗೆ ನೀಡುತ್ತೇನೆ, ಆದರೆ ಅದು ಕೆಲವೇ ಲಕ್ಷಗಳು. ನನ್ನ ಮಗಳನ್ನು ಮದುವೆಯಾಗಲು ಅಥವಾ ಅವಳಿಗೆ ವರದಕ್ಷಿಣೆ ನೀಡಲು ಸಾಕಾಗುತ್ತಿರಲಿಲ್ಲ. ನಾನು ಆ ಹಣವನ್ನು ಅದೇ ಮಹಿಳೆಗೆ ಕೊಟ್ಟೆ. ಅವಳು ಸುಳ್ಳುಗಾರಳಲ್ಲ ಎಂದು ತಿಳಿದಿತ್ತು. ನಾನು ಹಕ್ಕುದಾರರಿಲ್ಲದ ಮೃತದೇಹಕ್ಕೆ ಹಣವನ್ನು ನೀಡಿದ್ದೆ. ಅವನ ಅಂತ್ಯಕ್ರಿಯೆಗಳಿಗೆ ಯಾರೂ ಸಿದ್ಧರಿರಲಿಲ್ಲ. ಹಾಗಾದರೆ ನನ್ನ ದೇವರು ನನ್ನನ್ನು ಗೌರವಿಸುವುದಿಲ್ಲ ಎಂದು ಹೇಳಲು ಹೇಗೆ ಸಾಧ್ಯ?
ನನ್ನ ಒಳ್ಳೆಯ ಕಾರ್ಯಗಳನ್ನು ಸರಿಯಾದ ಸ್ಥಳದಲ್ಲಿ ಇರಿಸಲಾಗಿದೆ ಎಂದು ನಾನು ತುಂಬ ತೃಪ್ತಿಯಿಂದ ಹಿಂತಿರುಗಿದೆ. ನನ್ನ ಹಣ ವ್ಯರ್ಥವಾಗಿರಲಿಲ್ಲ. ಆ ಮಹಿಳೆ ತನ್ನ ಗಂಡನ ಅಂತ್ಯಕ್ರಿಯೆಯನ್ನು ನಾನು ಮಾಡಬೇಕು ಎಂದು ಹೇಳಿದಾಗ ನಾನು ನಡುಗುತ್ತಿದ್ದೆ. ನನ್ನ ಬಳಿ ಹಣವಿಲ್ಲ. ಖಂಡಿತ ನೀವು ನನ್ನ ಗೌರವವನ್ನು ವಿನಿಮಯ ಮಾಡಿಕೊಳ್ಬೋದು. ನನ್ನೊಂದಿಗೆ ರಾತ್ರಿ ಕಳೆಯಿರಿ. ಆದರೆ ನನ್ನ ಗಂಡನ ಅಂತ್ಯಕ್ರಿಯೆಗಳಿಗೆ ನನಗೆ ಹಣ ನೀಡಿ. ವಯಸ್ಸಾದ ಮಹಿಳೆ ಯಾವ ಅಸಹಾಯಕತೆ ಇಲ್ಲದೆ ಹೀಗೆ ಹೇಳಲು ಸಾಧ್ಯವಿಲ್ಲ ಎಂದು ನನಗೆ ಅರ್ಥವಾಗ್ತಿತ್ತು. ನಾನೊಬ್ಬ ಮಹಿಳೆಯ ಗೌರವದ ಮೇಲೆ ಮುಸುಕು ಹಾಕಿದ್ದೆ. ದೇವರು ನನ್ನ ಮಗಳ ಗೌರವದ ಮೇಲೆ ಮುಸುಕು ಹಾಕದಿರಲು ಹೇಗೆ ಸಾಧ್ಯ? ಸೀಮಾ ತುಂಬ ಅಸಮಾಧಾನಗೊಂಡಳು. ನನ್ನ ಒಳ್ಳೆಯ ಕಾರ್ಯಗಳು ಇಲ್ಲಿ ಉಪಯೋಗಕ್ಕೆ ಬಂದಿವೆ ಎಂದು ನಾನು ಹೇಳಿದೆ. ಚಿಂತಿಸಬೇಡಿ, ದೇವರ ಸಹಾಯ ಖಂಡಿತವಾಗಿಯೂ ಬರುತ್ತದೆ. ಆದರೆ ಮದುವೆ ಹತ್ತಿರ ಬರುತ್ತಿದ್ದಂತೆ ನನ್ನ ಸ್ನೇಹಿತ ಮತ್ತು ಅವನ ಹೆಂಡತಿ ನಮ್ಮ ಮನೆಗೆ ಬಂದರು. ನೀವಿನ್ನೂ ನಮ್ಮ ಮನೆಗೆ ಪೀಠೋಪಕರಣಗಳನ್ನು ಕಳುಹಿಸಿಲ್ಲ ಎಂದು ಅವರು ಹೇಳಿದರು. ನಮ್ಮ ಎಲ್ಲ ಸಂಬಂಧಿಕರು ಸಹ ಬಂದಿದ್ದಾರೆ. ಹುಡುಗಿಯ ವರದಕ್ಷಿಣೆ ಯಾಕೆ ಇನ್ನೂ ಬಂದಿಲ್ಲ ಅಂತ ಕೇಳ್ತಿದ್ದಾರೆ. ಆಗ ನಾನು, ನನ್ನಲ್ಲಿ ನನ್ನ ಮಗಳನ್ನು ಹೊರತುಪಡಿಸಿ ಕೊಡಲು ಬೇರೆ ಏನೂ ಇಲ್ಲ. ತನ್ನ ಮಗಳನ್ನು ಕೊಡುವವನು ತನ್ನ ಹೃದಯದ ಒಂದು ತುಂಡನ್ನು ನೀಡಬೇಕು ಅಂತ ಹೇಳಿದೆ. ಇನ್ನೊಬ್ಬ ವ್ಯಕ್ತಿ ಬೇರೆ ಏನನ್ನೂ ಕೇಳಬಾರ್ದು. ಇದನ್ನು ಕೇಳಿ ಗಂಡ ಮತ್ತು ಹೆಂಡತಿ ಇಬ್ಬರು ಚಿಂತಿತರಾದರು ಮತ್ತು ಆ ಸಂಬಂಧವು ಕೊನೆಗೊಂಡಿತು. ನನಗೆ ವಿಷಾದ ಯಾಕೆ ಇರಲಿಲ್ಲ ಅಂತ ನನಗೆ ತಿಳಿದಿಲ್ಲ. ಸೀಮಾ, ನಿಮ್ಮ ಪುಣ್ಯದ ಕೆಲಸ ನಮ್ಮನ್ನು ಹಾಳು ಮಾಡಿದೆ ಅಂತ ಅಳಲು ಪ್ರಾರಂಭಿಸಿದಳು. ನನ್ನ ಮಗಳ ಮದುವೆ ಮೆರವಣಿಗೆ ಬರುವುದಿಲ್ಲ. ನಾನು ಸಂಪೂರ್ಣವಾಗಿ ಮೌನವಾದೆ. ನಾನು ಏನು ಉತ್ತರಿಸಬೇಕಿತ್ತು? ಸ್ವಲ್ಪ ಸಮಯದ ನಂತರ ನನ್ನ ಇನ್ನೊಬ್ಬ ಸ್ನೇಹಿತ ಬಂದ. ಸಂಜಯ್ ನಿಮ್ಮ ಮಗಳೊಂದಿಗಿನ ತನ್ನ ಮಗನ ಸಂಬಂಧವನ್ನು ಕೊನೆಗೊಳಿಸಿದ್ದೇನೆ ಅಂತ ಹೇಳ್ತಿದ್ದಾನೆ ಅಂತ ಅವನು ಹೇಳಿದ. ನಾನು ಹೌದು ಅಂತ ಹೇಳಿದೆ. ಯಾಕಂದರೆ ಅವನು ತನ್ನ ಮಗಳಿಗೆ ವರದಕ್ಷಿಣೆ ಕೇಳಿದ. ನನ್ನ ಮಗಳಿಗೆ ನೀಡಲು ನನ್ನ ಬಳಿ ವರದಕ್ಷಿಣೆ ಇಲ್ಲ. ಆಗ ಅವನು, ನನ್ನ ಚಿಕ್ಕ ತಮ್ಮ ನಿಮ್ಮ ಮಗಳನ್ನು ತುಂಬ ಇಷ್ಟಪಟ್ಟಿದ್ದಾನೆ ಅಂತ ಹೇಳಿದ. ನನ್ನ ಕಿರಿಯ ತಮ್ಮ ಕೂಡ ದುಬೈನಲ್ಲಿ ಕೆಲಸ ಮಾಡ್ತಾನೆ. ಅವನು ಅಲ್ಲಿಯೇ ನೆಲೆಸಿದ್ದಾನೆ. ನೋಡಿ, ನಮಗೆ ವರದಕ್ಷಿಣೆ ಬೇಡ. ನಿಮ್ಮ ಮಗಳು ತುಂಬ ಒಳ್ಳೆಯ ಹುಡುಗಿ. ನನ್ನ ಸಹೋದರನಿಗೆ ವರದಕ್ಷಿಣೆ ಬೇಡ. ಯಾಕಂದರೆ ಅವನು ಮದುವೆಯ ನಂತರ ತನ್ನ ಹೆಂಡತಿಯನ್ನು ದುಬೈಗೆ ಕರೆದೊಯ್ಯಬೇಕು. ನೀವು ಸರಿ ಅಂತ ಭಾವಿಸಿದರೆ ನನ್ನ ತಮ್ಮ ಭಾರತಕ್ಕೆ ಬಂದಿದ್ದಾನೆ. ಅವನು ನಮ್ಮ ಮನೆಯಲ್ಲಿದ್ದಾನೆ. ನಿಮ್ಮ ಮಗಳ ಮದುವೆ ನಿಗದಿಯಾದ ಅದೇ ದಿನ ಮದುವೆ ನಡೆಯುತ್ತದೆ. ನೀವು ಏನನ್ನೂ ಖರ್ಚು ಮಾಡುವ ಅಗತ್ಯವಿಲ್ಲ. ನನ್ನ ತಮ್ಮ ಚೆನ್ನಾಗಿ ಸಂಪಾದಿಸುತ್ತಿದ್ದಾನೆ. ಅವನ ಬಳಿ ಸಾಕಷ್ಟು ಹಣವಿದೆ. ಅವನು ಎಲ್ಲ ವ್ಯವಸ್ಥೆಗಳನ್ನು ಮಾಡುತ್ತಾನೆ. ಅದೇ ದಿನಾಂಕದಂದು ನನ್ನ ಮಗಳು ನಿಶಾ ಸಂಜಯ್ ಮಗನಿಗಿಂತ ಹೆಚ್ಚು ಸುಂದರನಾಗಿದ್ದ ಒಬ್ಬ ಒಳ್ಳೆಯ ಹುಡುಗನೊಂದಿಗೆ ಮದುವೆಯಾದಳು. ಎಲ್ಲಕ್ಕಿಂತ ಹೆಚ್ಚಾಗಿ ಅವನು ಸಭ್ಯನಾಗಿದ್ದನು ಮತ್ತು ದುರಾಸೆಯೂ ಇರಲಿಲ್ಲ. ನನ್ನ ನಿಶಾ ಗೌರವದಿಂದ ತನ್ನ ಮನೆಗೆ ಹೊರಟು ತುಂಬ ಸಂತೋಷಪಟ್ಟಳು. ಸೀಮಾ ಅದರ ಬಗ್ಗೆ ಯೋಚಿಸುತ್ತಾ ಆಶ್ಚರ್ಯಚಕಿತಳಾದಳು. ಅವಳು ಹೇಳಿದಳು, ನನಗೆ ನಂಬಲು ಸಾಧ್ಯವಿಲ್ಲ. ಇದು ಹೇಗೆ ಸಂಭವಿಸಿತು? ಆಗ ನಾನು ಹೇಳಿದೆ, ನೀವು ಯಾರನ್ನಾದರೂ ತಲೆಯ ಮೇಲೆ ಗೌರವದ ಹಾಳೆಯನ್ನು ಹಾಕಿದರೆ ದೇವರು ನಮ್ಮ ಗೌರವವನ್ನು ನೋಡಿಕೊಳ್ಳುತ್ತಾನೆ. ಈಗ ನೋಡು ಏನಾಯಿತು. ಹಾಗಾದರೆ ಸ್ನೇಹಿತರೆ, ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಮತ್ತು ನೀವಿಂದು ನಮ್ಮ ಕಥೆಯನ್ನು ಇಷ್ಟಪಟ್ಟಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಇಂತಹ ಪ್ರೇರಕ ಕಥೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡುತ್ತೇವೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.